friends, welcome to my YouTube channel. Hemagowdakannadativlogs. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ ಏನು ಮಾಡ್ತಿದ್ದೀವಿ ಅಂತ ಈರುಳ್ಳಿ ಎಲ್ಲ ಇದೆ. ಸೊ ಇದು ಇವಾಗ ನಾನು ಮಾಡ್ತಿರೋದು ಬಂದ್ಬಿಟ್ಟು ಈರುಳ್ಳಿ ಮಂಚೂರಿ ಅಂತ. ಅದಕ್ಕೆ ಬೇಕಾದ ಪದಾರ್ಥಗಳು ನೋಡೋಣ ಬನ್ನಿ. ನಾವು 3 ದಪ್ಪ ಈರುಳ್ಳಿಗಳನ್ನ ಕಟ್ ಮಾಡ್ಕೊಂಡು ಉದ್ದುದಕ್ಕೆ ಕಟ್ ಮಾಡಬೇಕಾಗುತ್ತೆ. ಉದ್ದುದಕ್ಕೆ ಕಟ್ ಮಾಡ್ಕೊಬೇಕು ಫುಲ್ ತೆಳ್ಳಗೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತಗೊಬೇಕು. ಆಮೇಲೆ ಇದು ಬಂದ್ಬಿಟ್ಟು ಅಚ್ಕಾರದ ಪುಡಿ ಒಗ್ಗರಣೆಗೆ. ಇದು ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಬಂದ್ಬಿಟ್ಟು ಜಿಂಜರ್ ಮತ್ತು ಹಸಿಮೆಣಸಿನ್ಕಾಯಿ. ಓಕೆನಾ? ಸೊ ಬನ್ನಿ ಏನು ಮಾಡೋಣ ಅಂತ ನೋಡಿ. ಫಸ್ಟಾಗಿ ನಾವು ಈರುಳ್ಳಿನ ಒಂದು ಬೌಲ್ಗೆ ಹಾಕೊಳ್ಳೋಣ. ನಾವು ಹಾಕ್ಕೊಂಡು ಸ್ವಲ್ಪ ಈ ಸ್ಮ್ಯಾಶ್ ಥರ ಮಾಡ್ಕೊಳ್ಳೋಣ. ಯಾಕಂದರೆ ಗಟ್ಟಿ ಕಲಿಸ್ಕೊಂಡ್ರೆ ಅದು ಇದಾಗುತ್ತೆ ಅಂತ. ಇದೊಂಚೂರು ನಾವು ಗಟ್ಟಿ ಕಲಿಸ್ಕೊಬೇಕಾಗುತ್ತೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಟ್ಟಿಗೆ. ಯಾಕಂದರೆ ಆವಾಗ ಹಿಡಿ ಬರುತ್ತೆ. ಸೊ ನೋಡ್ತೀವಿ ಅಲ್ಲ ಹೇಗೆ ಅಂತ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೊಂಡಿದ್ದೀನಿ. ಹೀಗೆ ಮಿಕ್ಸಪ್ ಮಾಡಬೇಕು. ಸೊ ಈ ಮಿಕ್ಸಪ್ ಆದಮೇಲೆ ನಾವು 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಬೇಕು. ನೀವು ಬೇಕು ಅಂದರೆ ನೀವು ಹಾಕೊಬೋದು ಅಚ್ಕಾರದ ಪುಡಿ. ಇದಕ್ಕೆ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಒಂಚೂರು ಹಾಕೊಂಡ್ರೆ ಸಾಕು, 1 ಟೇಬಲ್ ಸ್ಪೂನ್. ಏನು ಯಾಕೆ ಹೇಳ್ತಾ ಇದೆಯಾ? ಈರುಳ್ಳಿ ಮಿಕ್ಸ್ ಮಾಡ್ತಿದ್ರೆ ಏನು ಮಾಡ್ತಾ ಇದ್ದೀರಾ ಮೇಡಮು? ಇದು ಬಂದ್ಬಿಟ್ಟು ಇದು ಈರುಳ್ಳಿ ಮಂಚೂರಿ ಮಾಡ್ತೀವಿ. ಓಹೋ, ದೀಪಾವಳಿ ಹಬ್ಬದ ಸ್ಪೆಷಲ್ಲಾ? ಸೊ ಇದಕ್ಕೆ ನೆಕ್ಸ್ಟ್ ನಾವು ಕಾರ್ನ್ಫ್ಲೋರ್ ಹಾಕೊಬೇಕು. 2 ಸ್ಪೂನ್ ಕಾರ್ನ್ಫ್ಲೋರ್. ಯಾಕಂದರೆ ಗಟ್ಟಿ ಬರುತ್ತೆ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಸಿಟ್ಟು 1 ಸ್ಪೂನ್ ಹಾಕೊಂಡ್ರೆ ಆಗುತ್ತೆ. ಅದು ಗಟ್ಟಿ ಬರಕಲ್ಲ, ಕ್ರಿಸ್ಪಿಯಾಗಿ ಬರೋಕ್ಕೆ, ಗರ್ಗರಿಯಾಗಿ ಬರೋಕ್ಕೆ ಕಾರ್ನ್ಫ್ಲೋರ್ ಇಲ್ಲ ಅಕ್ಕಿ ಹಸಿಟ್ಟು ಯೂಸ್ ಮಾಡ್ತಾರೆ. ಓಕೆ. ಸೊ ಇದು 3 ಟೇಬಲ್ ಸ್ಪೂನ್ ಮೈದಾ ತಗೊಂಡಿದ್ದೀನಿ. ನೀವು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿ, ಯಾಕಂದರೆ ಜಾಸ್ತಿ ಆದರೆ ಇದಾಗುತ್ತೆ, ಗಟ್ಟಿ ಆಗೋಗುತ್ತೆ ತುಂಬ. ಇವಾಗ ನಾವು ಕಲ್ಸ್ಕೊಬೇಕಾದ್ರೆ ಬಿಗಿಯಾಗಿ ಕಲ್ಸ್ಕೊಬಾರ್ದು. ಫಸ್ಟ್ ನಾವು ಬಿಗಿಯಾಗಿ ಕಲ್ಸ್ಕೊಬೇಕು. ಇವಾಗ ತುಂಬ ಟೈಟಾಗಿ ಕಲ್ಸ್ಕೊಳ್ಬಾರ್ದು. ಸೊ ಇವೆಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ನಾವು ಸ್ವಲ್ಪ ಒಂದು 1/2 ಸ್ಪೂನ್ ಸಾಲ್ಟ್ ಹಾಕ್ಕೊಬೇಕು. ಯಾಕಂದ್ರೆ ನಾವು ಬಂದರೆ ಸ್ವಲ್ಪ ಹಾಕ್ಕೊಂಡಿದ್ವಿ ಅದಕ್ಕೆ. ಸೊ 1/2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಮುಂಚೆ ಹಾಕಿದ್ದು ಕರೆಕ್ಟಾಗಿ ನಾವೇನಂದರೆ ಅದು ಇದು ಮಾಡಿದ್ವಿ. ಇವಾಗ ಮೈದಾ ಕಾರ್ನ್ಫ್ಲವರ್ ಎಲ್ಲ ಹಾಕಿದ್ದೀವಿ. ಸೊ ಇದಕ್ಕೆ 1/2 ಸ್ಪೂನ್ ಇದು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೋಡ್ಕೊಳ್ಳಿ. ನಿಮಗೆ ಅನುಕೂಲವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಖಾರ ಬೇಕು ಅಂದರೆ ಇವಾಗ ಆ್ಯಡ್ ಮಾಡ್ಕೋಬೋದು. ಮಿಕ್ಸ್ ಇಟ್ ವೆಲ್. ಸಾಕು, ಅಳಬೇಡ. ಆ್ಯಕ್ಚುಲಿ ಈರುಳ್ಳಿ ಕೊಟ್ಟಿದ್ದು ನಾನು, ಈರುಳ್ಳಿ ಹೆಚ್ಕೊಟ್ಟಳು ನಾನು ಹೇಳ್ತಾ ಇಲ್ಲ, ನೀನು ಯಾಕೆ ಹೇಳ್ತಾ ಇದೆಯಾ? ಅದು ಕಳಿಸ್ತಿದ್ದೀವಲ್ಲ ಖಾರ ಮತ್ತು ಮೆಣಸಿನ್ಕಾಯಿ ಇದು ಪುಡಿ ಹಾಕೋಕ್ಕಾಗ್ಬಿಟ್ಟು ಮೂಕಕ್ಕೆಲ್ಲ ಹೊಂಟಾಯ್ತು. ಸೊ ಮಿಕ್ಸ್ ಆಗಿದೆ. ಇವಾಗ ಹಬ್ಬದ ಪ್ರಯುಕ್ತ ನನ್ನ ಮಗಳು ಈರುಳ್ಳಿ ಗೋಬಿ ಮಾಡ್ತಾ ಮಂಚೂರಿ. ಸೊ ಇದು ನೆಕ್ಸ್ಟ್ ಇದರಲ್ಲಿ ನಾನು ಫ್ರೆಂಚ್ ಫ್ರೈಸ್ ಮಾಡ್ತೀನಿ. ಅದು ನೆಕ್ಸ್ಟ್ ನಾನು ಬಿಸ್ಕೆಟ್ ಹಾಕ್ತೀನಿ. ಸೊ ಅಂದರೆ ನನ್ನ ಅಪ್ಪ ಮಮ್ಮಿ ಎಲ್ಲ ಬಿಟ್ಟೋದಾಗ ಮತ್ತೆ ಹೊರಗೆ ಹೋದಾಗೆಲ್ಲ ನನಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿರ್ತೀನಿ. ಅದು ಎಲ್ಲ ಓವರಾಗಿ ಮಾಡ್ತೀನಿ, ಎಲ್ಲೂ ನೋಡೋಣ. ಏನು ಇಷ್ಟ ಆಗುತ್ತೋ. ಚಪಾತಿ ಹಸಿಟ್ಟಲ್ಲಿ ಏನು ಮಾಡಿದ್ದೆ ಅವತ್ತು? ಬಿಸ್ಕೆಟ್ ಮಾಡಿದೆ ಚಪಾತಿ ಹಸಿಟ್ಟಲ್ಲಿ. ನೀವು ನಂಬ್ತಿರೋ ಇವಾಗ ಗೊತ್ತಿಲ್ಲ, ಗೋಧಿ ಹಸಿಟ್ಟು. ಅದೇ ಚಪಾತಿ ಹಸಿಟ್ಟು. ಸೊ ಇದಕ್ಕೆ ಕಲಿಸ್ಕೊಂಡಾಗಿದ್ದೀವಿ. ಇದು 5 ಮಿನಿಟ್ಸ್ ಬಿಡೋಣ. ಸೊ ಇವಾಗ ಇದನ್ನ ಉಂಡೆ ಮಾಡ್ಕೊಂಡು ಜಾಸ್ತಿ ಪ್ರೆಸರ್ ಮಾಡ್ತೀರಾ. ಇದು ಹೇಳ್ಬೇಕು ಅಂದರೆ ಇಬ್ರಿಗೆ ಮಾಡ್ತಿರೋದಷ್ಟು. ಅದಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನಮ್ಮ ಮನೇಲಿ 2 ಇರೋದ್ರಿಂದ ನಾನು 2 ತೊಗೊಂಡಿದ್ದೀವಿ.
ಸೊ ಇದು ಮಾಡ್ತೀರಾ ನಾನಿಬ್ಬರಿಗೆ. ಸೊ ನಿಮ್ಗೆ ಎಷ್ಟು ಇದು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮಗೆ 3 ಜನಕ್ಕೆ ಇಲ್ಲ 4 ಜನಕ್ಕೆ ಬೇಕು ಅಂದರೆ 5 ಇಲ್ಲ 6 ಈರುಳ್ಳಿ ಹಾಕೋಬೇಕು. ನೋಡ್ತಿದ್ದೀರಲ್ಲ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಅವಾಗ ಜಾಸ್ತಿ ಉಂಡೆಗಳು ಬರುತ್ತೆ, ಮೀನ್ಸ್ ಮಂಜೂರಿ ಜಾಸ್ತಿ ಬರುತ್ತೆ. ನನಗೂ ಕರೆಕ್ಟಾಗಿ ಉಂಡೆ ಮಾಡೋಕ್ಕೆ ಬರೋಲ್ಲ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು. ಸೊ ಅದಕ್ಕೆ ನಿಮಗೆ ಇದು ಒಂಥರ ತೆಳ್ಳಗೆ ಅನಿಸ್ತು ಅಂದರೆ ನೀವು ಕಾರ್ನ್ಫ್ಲೋರ್ ಇಲ್ಲ ಮೈದಾ ಹಾಕೊಂಡು ನೀವು ಮಾಡ್ಕೊಬೋದು. ನನಗೂ ಯಾಕೋ ಇದು ತೆಳ್ಳಗೆ ಅನಿಸಿದೆ. ಸೊ ಬನ್ನಿ ಸ್ವಲ್ಪ ಮೈದಾ ಹಾಕೋಣ. ಸೊ ಇವಾಗ ನಾನು ಮೈದಾ ಹಾಕಿದ್ದೀನಿ, ಮಿಕ್ಸಪ್ ಮಾಡ್ಕೊತಿದ್ದೀನಿ. ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಹಾಕೊಳ್ಳಿ, ಓಕೆನಾ. ನಿಮಗೆ ಎಷ್ಟು ಗಟ್ಟಿ ತೆಳ್ಳಗೆ ಬೇಕೋ ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಬೇಕು. ಸೊ ಇದನ್ನ ಎಲೆಕೋಸಲು ಜಾಸ್ತಿ ಜನ ಮಾಡ್ತಾರೆ, ಹೂಕೋಸಲು ಜಾಸ್ತಿ ಜನ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಹೂಕೋಸಲು ಮಾಡಲ್ಲ, ಅದು ಯಾಕಂದರೆ ಅದು ಸಮ್ ಇನ್ಸೆಕ್ಟ್ಸ್ ಇರುತ್ತೆ ಅಂತ ಮಾಡಲ್ಲ. ಎಲೆಕೋಸಲು ಮಾಡ್ತಾರೆ, ಯಾಕಂದರೆ ಅದು ಚೆನ್ನಾಗಿ ಕೊಳ್ಬಿಟ್ಟು ಫುಲ್ ಅದು ಆದರೆ ಅದು ಆ ವಿಡಿಯೋನ ಒಂದು ಹಾಕ್ತೀವಿ. ಸೊ ಇದೇ ಥರ ನಮ್ಮ ಚಾನಲ್ನ ಬೆಳೆಸಿ ಇದು ಮಾಡಿ. ಇದು ನಮ್ಮದು ದೊಡ್ಡ ಚಾನಲ್ ಅಂತ ನಾವು ಹೇಳ್ತಿಲ್ಲ, ನಮ್ಮ ಸಣ್ಣ ಚಾನಲ್ನ ದೊಡ್ಡದು ಮಾಡಬೇಕು ಅನ್ನೋ ಆಸೆಯಿಂದ ನಾವು ಹೇಳ್ತಿದ್ದೀವಿ ನಿಮಗೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಬೆಳೆಸಿ ಇದು ಮಾಡಿ. ಹೀಗೆ ನೀವು ಹೆಲ್ಪ್ ಮಾಡಿದ್ರೆ ನಾನು ಇದೇ ಥರ ಹೊಸ ಅಡುಗೆಗಳನ್ನ ಮಾಡ್ತಿರ್ತೀನಿ. ಸೊ ಇದೇ ಥರ ಉಂಡೆಗಳು ಕಟ್ಕೊಬೇಕು. ನೋಡಿ ಇಷ್ಟು ಚಿಕ್ಕದಿದ್ರೆ ಸಾಕು, ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ಮತ್ತೆ ಮೈದಾ ಹಸಿಟ್ಟು ಹಾಕೊಬೋದು. ಇವಾಗ ನಾನು ಹಾಕ್ಕೊಂಡಿಲ್ಲ ಆ ಥರ ಮೈದಾ ಹಸಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಉಂಡೆಗಳು ಕಟ್ಕೊಂಡು ಹೋಗ್ತಿರ್ಬೇಕು. ಸೊ ಉಂಡೆಗಳೆಲ್ಲ ಮಾಡ್ಕೊಂಡಿರ್ತೀನಿ. ಇವಾಗ ಎಣ್ಣೆ ಹಾಕೋಣ ಬನ್ನಿ. ಮತ್ತು ಈ ಕಡೆ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ. ಇದೇನು ಜಾಸ್ತಿ ಎಣ್ಣೆ ತೊಗೊಳ್ರೆ, ಆದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇಷ್ಟು ಸಾಕಾಗುತ್ತೆ. ಸೊ ಇದನ್ನ ಕಾಯಕ್ಕೆ ಬಿಡೋಣ. ಇವಾಗ ಎಣ್ಣೆ ಕಾಯ್ದಿದೆ ಅಲ್ವಾ, ಸೊ ಇದನ್ನ ಇದು ಹಾಕೊಳ್ಳೋಣ. ಗೋಧಿ ಮಂಜೂರಿ ಸ್ವಲ್ಪ ಸೈಡಿಂದ ಹಾಕೊಳ್ಳೋಣ. ಕಾಯ್ದೈತಿ. ಸೊ ನೋಡ್ತಿದ್ದೀರಾ, ನನಗೂ ಮಂಜೂರಿ ಮಾಡಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನೋಡ್ತಿದ್ದಿಲ್ಲ, ಇವಾಗ ಒಗ್ಗರಣೆ ಹಾಕ್ತಿದ್ದೆ. ಇದು ಸ್ವಲ್ಪ ಇದಾಗುತ್ತೆ ನೋಡೋಣ. ನೋಡ್ತಿದ್ರೆ ಸ್ವಲ್ಪ ಕಚ್ಕೊಳ್ಳೋ ಜಾಸ್ತಿ. ಸೊ ಬಾಂಡಿ ಯಾವುದೇ ಕಾರಣಕ್ಕೂ ಕಚ್ಚಿಸ್ಬೇಡಿ. ಸ್ವಲ್ಪ ಫ್ರೈ ಆಗುತ್ತೆ ನೋಡೋಣ. ಸ್ವಲ್ಪ ಫ್ರೈ ಆಗಬೇಕದು, ಸ್ವಲ್ಪ ಇನ್ನೂ ಫ್ರೈ ಆಗಬೇಕಾಗುತ್ತೆ. ನೋಡಿ ಕ್ರಿಸ್ಪಿ ಬಂದಿದೆ ಅನಿಸುತ್ತೆ, ಇನ್ನೂ ಫ್ರೈ ಆಗಬೇಕು. ಗೋಬಿ ಮಂಚೂರಿ ಕಟ್ಟಿದ್ವಲ್ಲ ಅದೇ ಎಣ್ಣೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಇಟ್ಬಿಟ್ಟು. ಸೊ ನೋಡ್ತಿದ್ರೆ ಹೆಂಗೋ ಎಣ್ಣೆ ಕಾಯ್ದಿರುತ್ತೆ, ಒಂಚೂರು ಕಾಯ್ಬೇಕು ಅಷ್ಟೇ. ಇದಾದ್ಮೇಲೆ ನಾವು ಏನೇನು ಹಾಕ್ಕೊಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ, ಬನ್ನಿ ನೋಡೋಣ. ಸೊ ಇವಾಗ ನಾವು ಹಚ್ಚಿರೋ ಸಣ್ಣ ಸಣ್ಣ ಈರುಳ್ಳಿನ ಹಾಕೋಣ. ಇಲ್ಲ ಏನು ಬೇಕು ಮಾ? ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕೋಣ. ದೋಸೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವು ಜಾಸ್ತಿ ತಿಂತೀವಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಟೊಮೆಟೊ ಸಾಸ್ನ ಅದ್ರ ಜೊತೆ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ ಮತ್ತು ಸೋಯಾ ಸಾಸ್ ಹಾಕ್ಕೊಳ್ಳಿ. ಸೋಯಾ ಜಾಸ್ತಿ ಬೇಡ, ಸ್ವಲ್ಪ ಹಾಕೋಣ. ಸೊ ನಾನು ಸೋಯಾ ಜಾಸ್ತಿ ಬೇಡ ಅಂದಿದ್ದೆ, ಅದು ಸ್ವಲ್ಪ ಜಾಸ್ತಿ ಆಗೋದಿಲ್ಲ. ಸೋಯಾ ಸಾಸ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನೆಕ್ಸ್ಟ್ ಹುರಿದಿರೋವಂಥ ಗೋಬಿ ಹಾಕೋಣ. ಮಿಕ್ಸಪ್ ಆಗೋದು. ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಕೊಂಬಿಲ್ಲಿ
ನೋಡಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಟೊಮೊಟೊ ಕೆಚಪ್ ಬೇಕು ಅಂದರೆ ಹಾಕೊಳ್ಳಿ. ಲಾಸ್ಟ್ ಆನಿಯನ್ ಮಂಚೂರಿ ರೆಡಿಯಾಗಿದೆ ನೋಡಿ. ತುಂಬ ಕ್ರಿಸ್ಪಿಯಾಗಿ ಹಾಗೆ ಸ್ಪೈಸಿಯಾಗಿದೆ, ಖಾರವಾಗಿ. ಆ ಒಂದು ಸಾಸು, ಶುಂಠಿ, ಹಚ್ಚಿರೋ ಶುಂಠಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಹಾಗೆ ಇದಾಗಿದೆ. ಸೊ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ಯಾ ಮಗಳೇ. ಥ್ಯಾಂಕ್ ಯು. ಮುಂಚೆ ಬೆಂಕಟ್ಬಿಡಿ ಶಬಾಷ್ ಅಂತ. ಥ್ಯಾಂಕ್ ಯು. ಸೊ ಅದೇ ಥರ ನಿಮಗೆ ಬೇರೆ ರೆಸಿಪಿ ಬೇಕು ಅಂತ ಹೇಳಿ ನಾವು ಅದೇ ಥರ ರೆಸಿಪಿನ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀವಿ. ಸೊ ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಲೈಕ್ಸ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ವಿಡಿಯೋನ ಫುಲ್ ಎಂಡ್ವರೆಗೂ ವಾಚ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸೊ ಹಾಗೆ ನಾವು ಮಾಡಿರೋ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಗರಂ ಗರಮಾಗಿ. ಶುಂಠಿ ಫ್ಲೇವರು ಜಾಸ್ತಿ ಚೆನ್ನಾಗಿದೆ, ಹಚ್ಚಿ ಹಾಕಿರೋದು. ಹಾಗೆ ಖಾರವಾಗಿದೆ, ಹಸಿಮೆಣ್ಸಿನ್ಕಾಯಿ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ. ಹೆಂಗಿದೆ ಅಮ್ಮ? ಚೆನ್ನಾಗಿ ಬಂದಿದ್ಯಾ? ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಆಯ್ತು ಅನ್ಸುತ್ತೆ. ಸಾಸ್ ಏನು ಜಾಸ್ತಿ ಆಗಿಲ್ಲ, ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅಷ್ಟೇ. ಖಾರ ನನಗೇನು ಅನಿಸ್ತಿಲ್ಲ, ನಿಮಗೆ ಅನಿಸಿಲ್ಲ. ನಾನು ಹೇಳ ಮಮ್ಮಿ ಸಾಂಬಾರು ಇವೆಲ್ಲ ಮಾಡಿದಾಗ ನಂಗೆ ಖಾರ ಅನಿಸುತ್ತೆ. ಏನೇ ಖಾರ ಇರು, ಇದೆಷ್ಟು ಖಾರ ಇದೆ ಅಂತ ಮಮ್ಮಿ ಹೇಳ್ತಾರೆ ಅಂದರೆ ನಂಗೆ ಖಾರನೇ ಅನ್ನಿಸ್ತಿಲ್ಲ. ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸತಿ ನೀವು. ತುಂಬ ಚೆನ್ನಾಗಿದೆ. ಕಮೆಂಟ್ ಮಾಡೋದು ಮರಿಬೇಡಿ. ನೋಡೋಣ ನಮ್ಮ ಅಡುಗೆಗೆ ಎಷ್ಟು ಜನ ವೋಟ್ ಮಾಡ್ತಾರೆ ಅಂತ ನೋಡೋಣ. ಯಾರು ಕಮೆಂಟ್ಸ್ ಮಾಡಲ್ಲ ಆ್ಯಕ್ಚುಲಿ ನನ್ನ ವಿಡಿಯೋಗೆ, ಅದೇ ಬೇಜಾರು. ಲೈಕ್ಸ್ ಕೂಡ ಕೊಡಲ್ಲ. ಯಾವ ರೀತಿ ಬರ್ತಾ ಇದೆ ನನ್ನ ವಿಡಿಯೋಸ್ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ. ನೀವು ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿದ್ರೆ ಸೊ ನಾನು ಯಾವ ಥರ ವಿಡಿಯೋ ಮಾಡ್ಬೋದು, ಯಾವ ಒಂದು ಕಂಟೆಂಟ್ ಮಾಡ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ಆಯಿತಾ?